ಪುಷ್ಪ 2 ರಿಲೀಸ್ ಮಾಡಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಜೊತೆಗೆ ಪಾಪ ಆ ಲೇಡಿ ಒಬ್ರು ಕಾಲ್ ತುಳಿತಕ್ಕೆ ಬಲಿಯಾಗಿ ಅದರಿಂದ ನಮ್ಮ ಅಲ್ಲು ಅರ್ಜುನ್ ಜೈಲು ಸೇರಿ ವಾಪಸ್ ಬಂದಿದ್ದು ಗೊತ್ತು. ಆದ್ರೆ ಪುಷ್ಪ ಟೀಮಲ್ಲಿ ತುಂಬಾ ಜನರ ಮೇಲೆ ಕೇಸು, ಜೈಲಿಗೆ ಹೋಗಿ ಬಂದೋರೇ ಇದ್ದಾರೆ. ಕರ್ಮಕ್ಕೆ ಇವ್ರದೆಲ್ಲ ಬರೀ ಲೇಡೀಸ್ ಕೇಸು. ಫಸ್ಟ್ ಈ ಕೇಶವ ಗೊತ್ತಲ್ಲ, ಪುಷ್ಪದಲ್ಲಿ ಯಾವಾಗ್ಲೂ ಪುಷ್ಪನ ಬಾಲ ಹಿಡ್ಕೊಂಡು ಓಡಾಡ್ತಾ ಇರ್ತಾನಲ್ಲ, ಈ ವಯ್ಯನ್ ನಿಜವಾದ ಹೆಸರು ಜಗದೀಶ ಅಂತ. ಈ ಅಪ್ಪನ 2023 ಡಿಸೆಂಬರ್ ಅಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಒಂದು ಹುಡುಗಿ ಸೂಸೈಡ್ ಕೇಸಲ್ಲಿ. ಈ ಮುಂಡೇಲು ಮೇಲಿರೋ ಕೇಸ್ ಏನು ಅಂತ ನ್ಯೂಸ್ ಎಲ್ಲ ಸ್ಟಡಿ ಮಾಡಿದ್ರೆ ಗೊತ್ತಾಗಿದ್ದು, ಈ ವಯ್ಯ ಜೂನಿಯರ್ ಆರ್ಟಿಸ್ಟ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರಂತೆ. ಆಗ ಆ ಹುಡುಗಿಗೆ ಗೊತ್ತಿಲ್ದಂಗೆ ಫೋಟೋಸ್ ತೆಗ್ದಿದ್ರಂತೆ. ಅದನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಅದಕ್ಕೆ ಪಾಪ ಆ ಹುಡುಗಿ ತನ್ನ ಜೀವನೇ ಬಿಟ್ಬಿಟ್ಟೈತೆ. ಆಮೇಲೆ ಪೊಲೀಸರಿಗೆ ಆ ಹುಡುಗಿ ಫೋನಲ್ಲಿ ಏನೋ ಸಿಕ್ಕೈತಂತೆ. ಅದಕ್ಕೆ ಇವನ್ನ ಅರೆಸ್ಟ್ ಮಾಡೋರೆ. ಮಜಾ ಏನಂದ್ರೆ ಪುಷ್ಪ 2 ಶೂಟಿಂಗ್ಗೆ ಮುಂಡೇಲು ಬಾರಪ್ಪ ಅಂದ್ರೆ ಅಣ್ಣ ಜೈಲಲ್ಲವ್ರೆ. ಕೊನೆಗೆ ಬೇಲ್ ಮೇಲೆ ಕರ್ಕೊಂಡು ಬಂದು ಪುಷ್ಪ ಟೀಮ್ ಅವರು ಆಕ್ಟ್ ಮಾಡ್ಸವ್ರೆ. ಈಗ ಪುಷ್ಪ ಅವರ ಇಬ್ಬರು ಅಣ್ಣನ ಕ್ಯಾರೆಕ್ಟರ್ ನೆನ್ಪಾಯ್ತಾ? ಇವರು ಆಗಾಗ ಸೈಡಲ್ಲಿ ಇರ್ತಾರೆ. ಎರಡನೇ ಅಣ್ಣ ಜಾಸ್ತಿ ಮಾತಾಡಲ್ಲ. ಇವರ ಹೆಸರು ಶ್ರೀತೇಜ್ ಅಂತ. ಕಾಸು ಇಸ್ಕೊಂಡವ್ರೆ, ಎಮೋಷನಲಿ ಕೂಡ ಮೋಸ ಮಾಡವ್ರೆ. ಕೆಲವರ ರಿಪೋರ್ಟ್ ಹೇಳೋ ಪ್ರಕಾರ ಶ್ರೀತೇಜ ಮದುವೆ ಆಗ್ತೀನಿ ಅಂತ ಮೋಸ ಮಾಡವ್ರೆ ಅಂತಾನು ಹೇಳ್ತಾರೆ. ಆ ಹುಡುಗಿ 20 ಲಕ್ಷ ಕಾಂಪನ್ಸೇಷನ್ ಕೇಳೈತೆ, ಫಿಸಿಕಲ್ ಹರಾಸ್ಮೆಂಟ್ ಮಾಡೋನೆ ಅಂತ. ಅದಿರ್ಲಿ, ಇನ್ನೊಂದು ಕೇಳಿ, ಈ ವಯ್ಯ ಇನ್ನೊಂದು ಲೇಡಿ ಜೊತೆ ವಿವಾಹೇತರ ಸಂಬಂಧ ಇಟ್ಕೊಂಡಿದ್ನಂತೆ. ಅದು ಆ ಎಮ್ಮನ್ ಗಂಡನ್ ಗೊತ್ತಾಗಿ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ತೀರೋಯ್ತಂತೆ ಆ ಗಂಡು. ಈ ಕೇಸು ಇನ್ನ ನಡೀತಾನೆ ಇದೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋರು ಫೇಮಸ್ಸು ಜಾನಿ ಮಾಸ್ಟ್ರು. ಪುಷ್ಪ 1 ಶ್ರೀವಲ್ಲಿ ಸಾಂಗ್ ಅಲ್ಲಿ ರಶ್ಮಿಕಾ ನೋಡಿ ಎಲ್ಲರೂ ಕುಣಿದಿದ್ರು, ನೆನ್ಪಾಯ್ತಲ್ಲ? ರಶ್ಮಿಕನ್ನೇ ಕುಣಿಸಿದ್ದ ಡ್ಯಾನ್ಸ್ ಮಾಸ್ಟರ್ ಇವರು. ಎಲ್ಲಾ ಇಂಡಸ್ಟ್ರಿಯಲ್ಲೂ ಫೇಮಸ್ ನಮ್ ಜಾನಿ ಮಾಸ್ಟರ್. ಪಾಪ ಈ ಅಪ್ಪನ ಮೇಲೆ ಇವರ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಒಬ್ರು ಸೆಕ್ಸುಯಲ್ ಅಸಾಲ್ಟ್ ಅಂತ ಕೇಸ್ ಹಾಕ್ಬಿಡೋದ. ಆಮೇಲೆ ಈ ವಯ್ಯನ್ನ ಗೋವಾದಲ್ಲಿ ಅರೆಸ್ಟ್ ಮಾಡಿ ಹೈದರಾಬಾದ್ಗೆ ಎತ್ತಾಕೊಂಡು ಬಂದ್ರು. 30 ದಿನ ಜೈಲಲ್ಲಿ ಕಂಬಿ ಎಣಿಸಿದ್ರು. ಇವಾಗ ಬೇಲ್ ಮೇಲೆ ಆಚೆ ಬಂದವ್ರೆ. ಹೋಗ್ಲಿ ಬಿಡಿ. ಜೊತೆಗೆ ಅಲ್ಲು ಅರ್ಜುನ್ ಕೂಡ ಲೇಡಿ ಕಾಲ್ ತುಳಿತ ಕೇಸಲ್ಲಿ ಒಳಗೋಗಿ ಬಂದ್ರು. ಏನಪ್ಪ ಆ ದೇವ್ರು, ಪುಷ್ಪ ನಿನಗೆ ಲೇಡೀಸ್ ಇಂದ ಗಂಡಾಂತರ ಇದೆ ಅನ್ನಂಗ ಆಗೋಯ್ತು. ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್.